ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ 7/3/2026 ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಲ್ಲಿ ನೋಡಿ, ಪ್ರಶ್ನೆ ಸಂಖ್ಯೆ 1. ದೇಶದ 3ನೇ ಅತಿ ದೊಡ್ಡ ವಿಮಾನ ನಿಲ್ದಾಣ ಯಾವುದು ಎಂಬ ಪ್ರಶ್ನೆ ಇದೆ. ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆಯಲ್ಲ, ಇದು ದೇಶದ 3ನೇ ಅತಿ ದೊಡ್ಡ ವಿಮಾನ ನಿಲ್ದಾಣ ಆಗಿದೆ. ಪ್ರಶ್ನೆ ಸಂಖ್ಯೆ 2. ದೇಶದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದ ವ್ಯಕ್ತಿ ಯಾರಂತೇಳಿ ಎರಡನೇ ಪ್ರಶ್ನೆ ಇದೆ. ಇಡೀ ದೇಶದೊಳಗೆ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂತಂದ್ರೆ ಅದು ವಂಜುಭಾಯಿ ವಾಲಾ ಅಂತೇಳಿ. ಇವರು ಗುಜರಾತಿನ ಮಾಜಿ ಮುಖ್ಯಮಂತ್ರಿಯಾಗಿದ್ದರು. ಅಷ್ಟೇ ಅಲ್ಲದೆ ಕರ್ನಾಟಕದ ರಾಜ್ಯಪಾಲರಾಗಿ ಕೂಡ ಕರ್ತವ್ಯವನ್ನು ಅಥವಾ ಹುದ್ದೆಯನ್ನು ನಿರ್ವಹಿಸಿದ್ದು. ಇವರು ಒಟ್ಟು 18 ಬಾರಿ ಏನು ಮಾಡ್ತಾರೆ, ಬಜೆಟನ್ನು ಮಂಡನೆ ಮಾಡುವುದರ ಮೂಲಕ ದೇಶದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದ ದಾಖಲೆಯನ್ನು ವಂಜುಭಾಯಿ ವಾಲಾ ಅವರು ಒಳಗೊಂಡಿದ್ದಾರೆ. ಇನ್ನು ಕರ್ನಾಟಕದ ಸಿದ್ದರಾಮಯ್ಯ ಒಟ್ಟು 17 ಬಜೆಟನ್ನು ಮಂಡನೆ ಮಾಡಿ ಇನ್ನು ಕೇವಲ 1 ಬಜೆಟ್ ಮಂಡನೆ ಮಾಡಿದರೆ ಇವರ ದಾಖಲೆಯನ್ನು ಸರಿಗಟ್ಟಬಹುದು. ಇನ್ನು 2 ಬಜೆಟ್ ಮಂಡನೆ ಮಾಡಿದರೆ ಈ ವಂಜುಭಾಯಿ ವಾಲಾ ಅವರ ದಾಖಲೆಯನ್ನು ಸರಿಗಟ್ಟಿ ದೇಶದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದ ಹೆಸರನ್ನು ಸಿದ್ದರಾಮಯ್ಯವು ಪಡೆದುಕೊಳ್ಳಬಹುದು. ಈಗ ನೀವೇನು ತಿಳ್ಕೊಬೇಕಂತಂದ್ರೆ, ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ವ್ಯಕ್ತಿ ಯಾರಂತ ಕೇಳಿದ್ರೆ ವಂಜುಭಾಯಿ ವಾಲಾ ಅಂತ ಹಾಕಿ ಒಟ್ಟು 18 ಬಾರಿ. ಪ್ರಶ್ನೆ ಸಂಖ್ಯೆ 3. ಇತ್ತೀಚೆಗೆ ನೇಪಾಳದ ಹೊಸ ಪ್ರಧಾನಮಂತ್ರಿ ಆಯ್ಕೆಯನ್ನು ಮಾಡಲಾಗಿದೆ. ನೇಪಾಳದ ಹೊಸ ಪ್ರಧಾನಿ ನೇಮಕ ಅಥವಾ ಯಾರಂತೇಳಿ ಇವರು ಬಾಲೇಂದ್ರ ಶಾ ಎಂಬ ವ್ಯಕ್ತಿ ನೇಪಾಳದ ಹೊಸ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳ ರಾಜ್ಯ ಒಂದು ಯೋಜನೆಯನ್ನು ಮಾಡಿದೆ. ಆ ಸ್ಕೀಮು ಯುವ ಸಾಥಿ ಯೋಜನೆ ಅಂತೇಳಿ. ಈ ಯುವ ಸಾಥಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಂಥ ರಾಜ್ಯ ಪಶ್ಚಿಮ ಬಂಗಾಳ ರಾಜ್ಯ. ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಏನು ಮಾಡ್ತಾರೆ, ಈ ಒಂದು ಯೋಜನೆಯನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಯುವ ಸಾಥಿ ಯೋಜನೆ ಅಡಿಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳು 10ನೇ ತರಗತಿ ಉತ್ತೀರ್ಣರಾದಂಥ ನಿರುದ್ಯೋಗಿಗಳಿಗೆ ಮಾಸಿಕವಾಗಿ 1500 ರೂಪಾಯಿ ಭತ್ಯೆಯನ್ನು ನೀಡುವಂಥ ಯೋಜನೆ ಯುವ ಸಾಥಿ ಯೋಜನೆ ಆಗಿದೆ. ಎಷ್ಟನೇ ತರಗತಿ? 10ನೇ ತರಗತಿ. ಏಕೆನಾ ಈ ಒಂದು ಯೋಜನೆಯನ್ನು ಪಶ್ಚಿಮ ಬಂಗಾಳ ಅನುಷ್ಠಾನಕ್ಕೆ ತಂದಿದೆ. ಏನ ಇದು ಎಕ್ಸಾಮ್ಗಳು ಕೇಳುವಂಥ ಸಂಭವ ಇರ್ತದೆ. ಹೀಗಾಗಿ ಹೆಚ್ಚಾಗಿ ಅಧ್ಯಯನವನ್ನು ಮಾಡ್ಕೋಬೇಕು. ಇತ್ತೀಚೆಗೆ ವಿಶ್ವಕಪ್ 2026 T20 ವಿಶ್ವಕಪ್ ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಈ T20 ವಿಶ್ವಕಪ್ ಫೈನಲ್ ಪಂದ್ಯವನ್ನು ಮಾರ್ಚ್ 8 ಅಂದರೆ ನಾಳೆ ದಿನ ಫೈನಲ್ ಪಂದ್ಯ ನಡೆಯುತ್ತದೆ. ಆ ಫೈನಲ್ ಪಂದ್ಯದ ಮುಂಚೆನೇ 2026 T20 ವಿಶ್ವಕಪ್ ವಿಜೇತ ತಂಡಕ್ಕೆ ಬಹುಮಾನದ ಮೊತ್ತವನ್ನು ಹೆಚ್ಚಳ ಮಾಡುವುದಾಗಿ ICC ಏನು ಮಾಡಿದೆ, ಘೋಷಣೆಯನ್ನು ಮಾಡಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಮಂಡಳಿ ಅಂತ ಏನು ಕರಿತೀವಲ್ಲ, ICC ಅಂತೇಳಿ, ಇದು T20 ವಿಶ್ವಕಪ್ಪಲ್ಲಿ ಗೆದ್ದಂಥ ತಂಡಕ್ಕೆ ಬಹುಮಾನದ ಮೊತ್ತವನ್ನು ಹೆಚ್ಚಳವನ್ನು ಮಾಡಿದೆ. ಅದು ಎಷ್ಟು ಅಂತಂದ್ರೆ ಇಲ್ಲಿ ನೋಡಿರಿ, ಚಾಂಪಿಯನ್ ತಂಡಕ್ಕೆ 27.48 ಕೋಟಿ ಬಹುಮಾನವನ್ನು ಕೊಡುತ್ತದೆ. ಇನ್ನು ರನ್ನರ್ ಅಪ್ ತಂಡಕ್ಕೆ ಅಂದರೆ ಸ್ವತಂತ್ರ ತಂಡಕ್ಕೆ 14.65 ಕೋಟಿ ಹಣವನ್ನು ಈ ವರ್ಷ ಕೊಡಲಾಗ್ತದೆ. ಇನ್ನೂ ವಿಶೇಷ ಅಂತಂದ್ರೆ ಸೆಮಿಫೈನಲ್ನಲ್ಲಿ ಸ್ವತಂತ್ರ ತಂಡಗಳಿಗೆ ತಲಾ 7.5 ಕೋಟಿ ರೂಪಾಯಿ ಬಹುಮಾನವನ್ನು ಕೊಡಲಾಗುತ್ತದೆ. ಒಟ್ಟಾರೆಯಾಗಿ ಈ ಚಾಂಪಿಯನ್ ತಂಡ, ರನ್ನರ್ ಅಪ್ ತಂಡ ಮತ್ತು ಸೆಮಿಫೈನಲ್ನಲ್ಲಿ ಸ್ವತಂತ್ರ ತಂಡಗಳು ಅಷ್ಟು ಕೂಡಿಕೊಂಡು ಈ ವರ್ಷದ ಒಟ್ಟು ಬಹುಮಾನದ ಮೊತ್ತ ಎಷ್ಟಂತಂದ್ರೆ 120.37 ಕೋಟಿಯಷ್ಟು ಈ ವರ್ಷದ T20 ವಿಶ್ವಕಪ್ಪಿನ ಬಹುಮಾನದ ಮೊತ್ತ ಆಗಿದೆ. ಓಕೆನಾ? ಈ T20 ವಿಶ್ವಕಪ್ನಲ್ಲಿ ಭಾರತ ಆದಷ್ಟು ಬೇಗ ಗೆದ್ದು ಬರಲಿ. ಭಾರತ ಈ ವರ್ಷ ಏನಾದರೂ T20 ವಿಶ್ವಕಪ್ಪನ್ನು
ಗೆತ್ತೆ ಅಂತಂದ್ರೆ ಒಂದು ಹೊಸ ದಾಖಲೆಯನ್ನು ನಿರ್ಮಿಸುವಂಥ ಕೆಲಸವನ್ನು ಭಾರತ ತಂಡ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 7. ದಾಳಿಂಬೆ ಉತ್ಪಾದನೆಯಲ್ಲಿ ಭಾರತ ದಾಖಲೆಯನ್ನು ಮಾಡುವುದರ ಮೂಲಕ ಅತಿ ಹೆಚ್ಚು ದಾಳಿಂಬೆಯನ್ನು ಉತ್ಪಾದನೆ ಮಾಡುವಂಥ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ದೇಶದಲ್ಲಿ ಸರಿಸುಮಾರು 6ರಿಂದ 7 ಲಕ್ಷ ಎಕರೆ ಭೂಮಿಯಲ್ಲಿ ದಾಳಿಂಬೆಯನ್ನು ಉತ್ಪಾದನೆಯನ್ನು ಇಂಡಿಯಾದೊಳಗೆ ಮಾಡಲಾಗ್ತದೆ. ಹೀಗಾಗಿ ಈ ದಾಳಿಂಬೆ ಏನಿದೆಯಲ್ಲ, ಈ ದಾಳಿಂಬೆಯನ್ನು ನಾವು ಇಂಡಿಯಾದೊಳಗೆ ಸೂಪರ್ ಫುಡ್ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಎಷ್ಟು? 6ರಿಂದ 7 ಲಕ್ಷ ತನಕ ಎಕರೆ ಭೂಮಿಯಲ್ಲಿ ಈ ದಾಳಿಂಬೆ ಉತ್ಪಾದನೆ ಹೆಚ್ಚಳ ಆಗಿದೆ. ಇನ್ನು ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡುವುದರ ಮೂಲಕ ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿ ಇದೆ. ಇಂಡಿಯಾದೊಳಗೆ ಅತಿ ಹೆಚ್ಚು ದಾಳಿಂಬೆ ಉತ್ಪಾದನೆ ಹೊಂದಿರುವಂಥ ರಾಜ್ಯ ಯಾವುದು? ಮಹಾರಾಷ್ಟ್ರ. ಅಲ್ಲಿ 3.5 ಲಕ್ಷ ಎಕರೆಯಲ್ಲಿ ದಾಳಿಂಬೆಯನ್ನು ಉತ್ಪಾದನೆ ಮಾಡುವುದರ ಮೂಲಕ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ದಾಳಿಂಬೆ ಉತ್ಪಾದನೆ ಒಳಗೆ ಗುಜರಾತ್ ರಾಜ್ಯ 2ನೇ ಸ್ಥಾನವನ್ನು ಒಳಗೊಂಡಿದೆ. ಅಲ್ಲಿ 1 ಲಕ್ಷ ಎಕರೆ ಪ್ರದೇಶದಲ್ಲಿ ದಾಳಿಂಬೆಯನ್ನು ಉತ್ಪಾದನೆ ಮಾಡುವುದರ ಮೂಲಕ ದೇಶದಲ್ಲಿ 2ನೇ ಸ್ಥಾನ. ಇನ್ನು ನಮ್ಮ ಕರ್ನಾಟಕ ರಾಜ್ಯ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಕರ್ನಾಟಕದಲ್ಲಿ 90ರಿಂದ 95 ಸಾವಿರ ಎಕರೆ ಪ್ರದೇಶದಲ್ಲಿ ದಾಳಿಂಬೆಯನ್ನು ಉತ್ಪಾದನೆ ಮಾಡುವುದರ ಮೂಲಕ ದೇಶದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ರಾಜಸ್ಥಾನ ರಾಜ್ಯ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಲ್ಲಿ 25ರಿಂದ 30 ಸಾವಿರ ಎಕರೆ ಪ್ರದೇಶದಲ್ಲಿ ದಾಳಿಂಬೆಯನ್ನು ಉತ್ಪಾದನೆ ಮಾಡುವುದರ ಮೂಲಕ ದೇಶದಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಫಸ್ಟ್ ಯಾವುದು? ಮಹಾರಾಷ್ಟ್ರ. ಸೆಕೆಂಡ್ ಒನ್ ಗುಜರಾತು. ಥರ್ಡ್ ಒನ್ ಕರ್ನಾಟಕ. 4ನೇ ಸ್ಥಾನ ರಾಜಸ್ಥಾನ ಹೊಂದಿದೆ. ಓಕೆನಾ? ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವವಾಗಿದ್ದು ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ 7. ಇತ್ತೀಚೆಗೆ ಹೂರನ್ ಗ್ಲೋಬಲ್ ರಿಚ್ ಲಿಸ್ಟ್ ಅಂತೇಳಿ 2022 ಪ್ರಕಟಣೆ ಮಾಡುವಂಥ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡಿದೆ. ಈ ಸಂಸ್ಥೆಯ ಅನ್ವಯ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳನ್ನು ಹೊಂದಿರುವಂಥ ದೇಶಗಳು ಯಾವಂತಂದ್ರೆ ಅಮೆರಿಕ ದೇಶ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳನ್ನು ಹೊಂದುವುದರ ಮೂಲಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು 2ನೇ ಸ್ಥಾನವನ್ನು ಚೀನಾ ಒಳಗೊಂಡಿದ್ದು ಭಾರತ ಈ ಶತಕೋಟ್ಯಾಧಿಪತಿಗಳ ಸಂಖ್ಯೆಯಲ್ಲಿ ಭಾರತ 3ನೇ ಸ್ಥಾನವನ್ನು ಒಳಗೊಂಡಿದೆ. ಇಂಡಿಯಾದಲ್ಲಿ ಒಟ್ಟು 308 ಶತಕೋಟ್ಯಾಧಿಪತಿಗಳು ಇದ್ದಾರೆ ಎಂಬ ಮಾಹಿತಿಯನ್ನು ಈ ಸಂಸ್ಥೆ ನಮಗೆ ತಿಳಿಸಿಕೊಟ್ಟಿದೆ. ಈ ಸಂಸ್ಥೆಯ ವರದಿ ಪ್ರಕಾರ ಎಲೋನ್ ಮಸ್ಕ್ ಅಂತೇಳಿ ಇವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಇನ್ನೂ ಕೂಡ ಮುಂದುವರೆದಿದ್ದಾರೆ. ಇವರ ಒಂದು ನಿವ್ವಳ ಮೌಲ್ಯದ ಆಸ್ತಿ ಎಷ್ಟಂತಂದ್ರೆ $700 ಬಿಲಿಯನ್ ದಾಟಿದ ವಿಶ್ವದ ಮೊದಲ ವ್ಯಕ್ತಿಯಾಗಿ ಇವರು ಹೊರಹೊಮ್ಮಿದ್ದು ಈಗ ಪ್ರಸ್ತುತವಾಗಿ ದೇಶದ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಓಕೆನಾ? ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳಲ್ಲಿ USA, ಸೆಕೆಂಡು ಚೀನಾ, ಥರ್ಡ್ ಒನ್ ಭಾರತ. ಇನ್ನು ಜಗತ್ತೊಳಗೆ ಅತಿ ಶ್ರೀಮಂತ ವ್ಯಕ್ತಿ ಹಾಗೂ ಎಲೋನ್ ಮಸ್ಕ್ ಅಂತೇಳಿ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಮತ್ತು ಜಗತ್ತೊಳಗೆ $700 ಬಿಲಿಯನ್ ದಾಟಿದ ಮೊದಲ ವ್ಯಕ್ತಿ ಆಗೋದಕ್ಕೆ ಅದು ಕೂಡ ಎಲೋನ್ ಮಸ್ಕ್ ಅಂತೇಳಿ ನೀವು ಉತ್ತರವನ್ನು ಬರಬೇಕಾಗ್ತದೆ. ಪ್ರಶ್ನೆ ಸಂಖ್ಯೆ 8. ಇನ್ನು ಭಾರತದ ಶ್ರೀಮಂತ ವ್ಯಕ್ತಿಗಳು ಯಾರು? ಭಾರತದ ಅತಿ ಹೆಚ್ಚು ಶ್ರೀಮಂತ ವ್ಯಕ್ತಿ ಯಾರಂತೇಳಿ ಅದು ಕೂಡ ಮಾಹಿತಿ ಲಭ್ಯವಾಗಿದೆ. ಈ ಒಂದು ಮಾಹಿತಿ ಕೂಡ ಹೂರನ್ ಗ್ಲೋಬಲ್ ರಿಸರ್ಚ್ ಲಿಸ್ಟ್ ವರದಿಯ ಪ್ರಕಾರ ಆಗಿದೆ. ಇನ್ನು ಇಂಡಿಯಾದೊಳಗೆ ಅತಿ ಶ್ರೀಮಂತ ವ್ಯಕ್ತಿ ಯಾರಂತಂದ್ರೆ ಅದು ಮುಖೇಶ್ ಅಂಬಾನಿ ದೇಶದ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಇವರ ಆಸ್ತಿ ಮೌಲ್ಯ ಎಷ್ಟಂದ್ರೆ 9.8 ಲಕ್ಷ ಕೋಟಿ ರೂಪಾಯಿಯನ್ನು ಹೊಂದುವುದರ ಮೂಲಕ ಭಾರತದ ಮೊದಲ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಇನ್ನು ಇಂಡಿಯಾದೊಳಗೆ 2ನೇ ಶ್ರೀಮಂತ ವ್ಯಕ್ತಿ ಯಾರಂತಂದ್ರೆ ಗೌತಮ್ ಅದಾನಿ ಅಂತೇಳಿ. ಅವರ ಒಂದು ಸಂಪತ್ತಿನ ಮೌಲ್ಯ 7.5 ಲಕ್ಷ ಕೋಟಿ ಆದಾಯವನ್ನು ಹೊಂದುವುದರ ಮೂಲಕ ದೇಶದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 3ನೇ ಸ್ಥಾನ ಯಾರಂತಂದ್ರೆ 3ನೇ ಸ್ಥಾನ ರೋಶ್ನಿ ನಾಡರ್ ಮಲ್ಹೋತ್ರಾ ಅಂತೇಳಿ. ಓಕೆನಾ? ಇವರು 3.2 ಲಕ್ಷ ಕೋಟಿ ಆದಾಯವನ್ನು ಹೊಂದುವುದರ ಮೂಲಕ
ಎಷ್ಟನೇ ಸ್ಥಾನವನ್ನು, 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಮಲ್ಹೋತ್ರಾರವರ ಒಂದು ವಿಶೇಷ ಏನಂತಂದ್ರೆ, ದೇಶದ 10 ಶ್ರೀಮಂತ ವ್ಯಕ್ತಿಗಳಲ್ಲಿ ಸ್ಥಾನವನ್ನು ಪಡೆದಿರುವಂಥ ಏಕೈಕ ಮಹಿಳೆ ಯಾರಂತಂದ್ರೆ ರೋಶ್ನಿ ನಾಡರ್ ಮಲ್ಹೋತ್ರಾ ಅಂತೇಳಿ. ಇವರು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 4ನೇ ಸ್ಥಾನ ಯಾರಂತಂದ್ರೆ ಸೈರಸ್ ಎಸ್ ಪೂನ್ವಾಲಾ ಅಂತೇಳಿ. ಇವರ ಆಸ್ತಿ ಮೌಲ್ಯ 3 ಲಕ್ಷ ಕೋಟಿಯನ್ನು ಹೊಂದುವುದರ ಮೂಲಕ 4ನೇ ಸ್ಥಾನವನ್ನು ಹೊಂದಿದ್ದಾರೆ. ಇನ್ನು 5ನೇ ಸ್ಥಾನ ಅಂತಂದ್ರೆ ಕುಮಾರ್ ಮಂಗಳಂ ಬಿರ್ಲಾ ಅಂತೇಳಿ. ಇವರ ಆಸ್ತಿ ಮೌಲ್ಯ 2.5 ಲಕ್ಷ ಕೋಟಿಯನ್ನು ಹೊಂದುವುದರ ಮೂಲಕ ಭಾರತದ ಶ್ರೀಮಂತ ವ್ಯಕ್ತಿಗಳ ಸಾಲಿನಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಓಕೆನಾ. ಈ ಮಾಹಿತಿ ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತಿ ಮಹತ್ವದ ಮಾಹಿತಿಯಾಗಿದ್ದು, ಈ ಮಾಹಿತಿ ಕೂಡ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಅರ್ಥವನ್ನು ಮಾಡ್ಕೋಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 9 ವಿದ್ಯಾರ್ಥಿಗಳೇ, ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ 2026 ಎಲ್ಲಿ ನಡೀತಾ ಇದೆ ಅಂತಂದ್ರೆ ಅದು ಛತ್ತೀಸ್ಗಢದ ರಾಯ್ಪುರ್ ಮತ್ತು ಜಗದಲ್ಪುರ್ ಮತ್ತು ಸರ್ಗುಜಾದಲ್ಲಿ ಈ ವರ್ಷ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ 2026 ನಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 10, ಜನ ಔಷಧಿ ದಿನಾಚರಣೆಯನ್ನು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ? ಪ್ರತಿ ವರ್ಷ ಮಾರ್ಚ್ 7ರಂದು ಆಚರಣೆಯನ್ನು ಮಾಡುತ್ತೇವೆ. ಈ ವರ್ಷ ನಾವೇನು ಆಚರಣೆ ಮಾಡಕತ್ತೇವಲ್ಲ, ಇದು ಭಾರತದ 8ನೆಯ ಜನ ಔಷಧಿ ದಿನಾಚರಣೆ ಆಗಿದೆ. ಹೀಗಾಗಿ ಈ ವರ್ಷದ ಜನ ಔಷಧಿ ದಿನಾಚರಣೆಯ ಮುಖ್ಯ ಥೀಮ್ ಅಥವಾ ಘೋಷವಾಕ್ಯ ಏನಂತಂದ್ರೆ, ಜನ ಔಷಧಿ ಅಗ್ಗವೂ ಹೌದು ಮತ್ತು ನಂಬಿಕಸ್ಥವೂ ಹೌದು ಎಂಬ ಥೀಮನ್ನು ಇಟ್ಕೊಂಡು ಈ ವರ್ಷದ ಜನ ಔಷಧಿ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಿದ್ದೇವೆ. ಮತ್ತು ಇತ್ತೀಚೆಗೆ ಇಂಡಿಯಾದೊಳಗೆ ಒಟ್ಟು 18,000 ಜನ ಔಷಧಿ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಇದು ಕೂಡ ಪರೀಕ್ಷೆಗೆ ಉಪಯುಕ್ತವಾದ ಮಾಹಿತಿ ಆಗ್ಬೋದು. ಹೀಗಾಗಿ ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು. ಇದು ಪ್ರಶ್ನೆ ಸಂಖ್ಯೆ 10 ಆಗಿದೆ. ಪ್ರಶ್ನೆ ಸಂಖ್ಯೆ 11, 9ನೇ ಅಂತಾರಾಷ್ಟ್ರೀಯ ಸಂತಾಳ್ ಸಮ್ಮೇಳನ ಎಲ್ಲಿ ನಡೀತಾ ಇದೆ? ಅದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ನಡೆಯುತ್ತಿದೆ. ಈ ಒಂದು ಸಮ್ಮೇಳನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗವಹಿಸಿದ್ದಾರೆ. ಓಕೆನಾ. ಆಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ರಾಜಸ್ಥಾನದ ಕೋಟಾದಲ್ಲಿ ಹೊಸ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಎಲ್ಲಿ? ರಾಜಸ್ಥಾನದ ಕೋಟಾದಲ್ಲಿ. ಪ್ರಶ್ನೆ ಸಂಖ್ಯೆ 13, ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟ ಅಂತೇಳಿ ಯಾವುದನ್ನು ಕರೆಯಲಾಗುತ್ತದೆ? ಅದು ಕಪ್ಪತ್ತಗುಡ್ಡು ವನ್ಯಜೀವಿ ಧಾಮವನ್ನು ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತಿನ್ನೊಂದು, ಎಲ್ಲಿ ಭಾರತದ ಮೊದಲ ರೆವೈನ್ ಲೈಟ್ ಹೌಸ್ಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ ಅಂತಂದರೆ ಅದು ಆಸಾಮ್ನ ಗುವಾಹಟಿಯಲ್ಲಿ ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಬ್ರಹ್ಮಪುತ್ರ ನದಿಯ ರಾಷ್ಟ್ರೀಯ ಜಲಮಾರ್ಗ 2ದಲ್ಲಿ ರಾತ್ರಿ ಸಂಚಾರವನ್ನು ಸುಧಾರಣೆ ಮಾಡಲು ಭಾರತದ ಮೊದಲ ರಿವೈಂಡ್ ಲೈಟ್ ಹೌಸ್ಗಳನ್ನು ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ. ಅದು ಆಸಾಮಿನ ಗುವಾಹಟಿಯ ಬ್ರಹ್ಮಪುತ್ರ ನದಿಯ ದಡದಲ್ಲಿ. ಯಾವ ಉದ್ದೇಶಕ್ಕಾಗಿ? ರಾತ್ರಿ ಸಂಚಾರವನ್ನು ಸುಗಮ ಮಾಡಲು ಅಥವಾ ಸುಧಾರಣೆಯನ್ನು ಮಾಡಲು ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಪ್ರಶ್ನೆ ಸಂಖ್ಯೆ 14, ದೆಹಲಿಯ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ನೇಮಕಗೊಂಡವರು ತರನ್ಜಿತ್ ಸಿಂಗ್ ಅಂತೇಳಿ. ಇವರು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಆಯ್ಕೆಯಾಗಿದ್ದು, ಅವರು ಯಾರ ಸ್ಥಾನಕ್ಕೆ ಆಯ್ಕೆಯಾಗ್ಯಾರ ಅಂತಂದ್ರೆ ವಿನಯ್ ಕುಮಾರ್ ಸಕ್ಸೇನಾ ರವರ ಸ್ಥಾನಕ್ಕೆ ತರನ್ಜಿತ್ ಸಿಂಗ್ ಸಂಧು ರವರು ಆಯ್ಕೆ ಆಗಿದ್ದಾರೆ. ಇನ್ನು ಭಾರತದ ವಿದೇಶಿ ವಿನಿಮಯ ಮೀಸಲು ಪ್ರಮಾಣ ಫೆಬ್ರವರಿ ಅಂತ್ಯಕ್ಕೆ $728.49 ಬಿಲಿಯನ್ ತಲುಪುವುದರ ಮೂಲಕ ಭಾರತ ವಿದೇಶಿ ವಿನಿಮಯ ಹಣವನ್ನು ಸಂಗ್ರಹವನ್ನು ಮಾಡಿಕೊಂಡಿದೆ. ಪ್ರಶ್ನೆ ಸಂಖ್ಯೆ 16, ಸುದರ್ಶನ್ AI ಎಂಬ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ಯಾರು ತಂದಿದ್ದಾರೆ ಅಥವಾ ಯಾರು ಜಾರಿಗೆ
ತಂದಿದ್ದಾರೆ. ಇದನ್ನು ಭಾರತದಲ್ಲಿ ಸೆಬಿ ಬ್ಯಾಂಕ್ ಏನು ಮಾಡಿದೆ, ಈ ಸುದರ್ಶನ AI ಎಂಬ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತಂದಿದೆ. ಯಾಕಂತಂದ್ರೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ತಪ್ಪು ಹಾದಿಗೆಳೆಯುವ ಹಣಕಾಸು ಮಾಹಿತಿ ಮತ್ತು ಕಾನೂನು ಬಾಹಿರ ಇನ್ಫ್ಲೂಯೆನ್ಸ್ ಚಟುವಟಿಕೆಗಳನ್ನು ತಡೆಯಲು ಈ ಸೆಬಿ ಏನು ಮಾಡಿದೆ, ಸುದರ್ಶನ AI ಎಂಬ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತಂದಿದೆ. ಇಷ್ಟು ವಿದ್ಯಾರ್ಥಿಗಳೇ 7/3/2024ಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳು ಆಗಿವೆ. ಮುಂದಿನ ತರಗತಿಯೊಳಗೆ ಇದು ಮುಂದುವರೆದ ಭಾಗವನ್ನು ಚರ್ಚೆಯನ್ನು ಮಾಡಲಾಗ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.